ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾಗಿ ಹಲವು ತಿಂಗಳು ಕಳೆದು ಹೋಗಿದೆ. ಯಾವಾಗ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಅಧಿಕಾರವನ್ನು ಕಳೆದುಕೊಂಡ್ರೋ ಆ ದಿನದಿಂದಲೂ ಕೂಡ ಭಾರತ ಮತ್ತು ಬಾಂಗ್ಲಾದ ನಡುವೆ ಬಹಳ ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದರೆ ಹೊಸದಾಗಿ ಬಂದಂತಹ ಮೊಹಮ್ಮದ್ ಯೂನಿಸ್ ಸರ್ಕಾರ ಭಾರತವನ್ನು ದ್ವೇಷ ಮಾಡ್ತಾ ಇದೆ. ಭಾರತ ಮತ್ತು ಬಾಂಗ್ಲಾ ನಡುವೆ ಸ್ನೇಹ ಇಲ್ಲ, ದ್ವೇಷ ಇದೆ ಎನ್ನುವಂತಹ ಭಾವನೆಯನ್ನು ಬಾಂಗ್ಲಾ ಜನರಲ್ಲಿ ಬಿತ್ತುತ್ತಾ ಇದೆ. ಮಿತ್ರರೇ, ಇದು ಒಂದು ಕಡೆ ಅಂದರೆ ಸರ್ಕಾರದ ಮಟ್ಟದಲ್ಲಿ ಇದೆಲ್ಲ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾ ಮತ್ತು ಭಾರತದ ಗಡಿಯುದ್ದಕ್ಕೂ ಕೂಡ ಅನೇಕ ಸಮಸ್ಯೆಗಳಿದೆ, ಒಂದು ಸ್ವಲ್ಪ ಟೆನ್ಷನ್ ಕೂಡ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಭಾರತವನ್ನು ಕೆಣಕುವಂತಹ ಪ್ರಯತ್ನವನ್ನು ಬಾಂಗ್ಲಾದ BGB ಮಾಡಿದೆ. ಬಾಂಗ್ಲಾದೇಶದ ಬಾರ್ಡರ್ ಗಾರ್ಡ್ಸ್ ಏನಿದ್ದಾರೆ ಅವರು ಕೂಡ ಕೆಣಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದ ಜನ ಕೂಡ ಭಾರತವನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ತಡೆಯೋದಕ್ಕೆ ಬಂದಿದ್ದರು. ಅದಾದ ಬಳಿಕ BSF ಅನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ರು. ಎಲ್ಲೆಲ್ಲಿ ಫೆನ್ಸಿಂಗ್ ಇಲ್ವೋ ಅಲ್ಲಿ ಫೆನ್ಸಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನು ಕೂಡ ಬಾಂಗ್ಲಾದವರು ಮಾಡಿದರು. ಅಷ್ಟೇ ಏಕೆ, ಭಾರತದ ಭೂಮಿಯಲ್ಲಿ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ರೈತರಿಗೂ ಕೂಡ ತಡೆಯೊಡ್ಡುವಂತಹ ಕೆಲಸವನ್ನು ಬಾಂಗ್ಲಾದವರು ಮಾಡಿದರು. ಇಷ್ಟೆಲ್ಲ ಆದರೂ ಕೂಡ ಭಾರತದ BSF ಮಾತ್ರ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ. ಸುಮ್ಮನೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ಅನ್ನುವಂತಹ ತೀರ್ಮಾನಕ್ಕೆ BSF ಬಂದಂತೆ ಕಾಣ್ತಾ ಇತ್ತು. ಆದರೆ ಮಿತ್ರರೇ, ಸದ್ಯ BSFನ ಸಹನೆಯ ಕಟ್ಟೆ ಕೂಡ ಒಡೆದು ಹೋಗಿದೆ. BSF ಈಗ ಬಾಂಗ್ಲಾಗೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತದೊಳಗೆ ನುಸುಳೋಕೆ ಬಂದಂತಹ ಬಾಂಗ್ಲಾದೇಶದ ಪ್ರಜೆಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ವಿಕೆಟ್ ಕೂಡ ಬಿದ್ದಿದೆ. ಅಂದರೆ BSFನವರ ಬಂದೂಕಿನಿಂದ ಗುಂಡು ಹಾರಿದೆ. ಬಹಳ ಒಂದು ಟೆನ್ಷನ್ನ ವಾತಾವರಣ ಗಡಿಯಲ್ಲಿ ನಿರ್ಮಾಣವಾಗಿದೆ. ಬಾಂಗ್ಲಾದೇಶ ಕೂಡ ಇದನ್ನು ತೀವ್ರವಾಗಿ ಖಂಡಿಸಿದೆ. ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತೆಲ್ಲ ಅವರು ಅಬ್ಬರಿಸಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ, ಯಾಕೋಸ್ಕರವಾಗಿ BSF ಬಾಂಗ್ಲಾದ ಪ್ರಜೆಯ ಮೇಲೆ ಗುಂಡು ಹಾರಿಸಿದೆ, ಏನೇನಾಯಿತು ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಒಂದು ಬಹಳ ದೊಡ್ಡದಾದಂತಹ ಗಡಿ ಇದೆ. ಇವತ್ತು ಭಾರತ ಅತಿ ದೊಡ್ಡ ಗಡಿಯನ್ನು ಯಾರ ಜೊತೆಗೆ ಹಂಚಿಕೊಂಡಿದೆ ಅಂದರೆ ಬಹುತೇಕರು ಚೈನಾ ಅಂತಾರೆ. ಖಂಡಿತವಾಗ್ಲೂ ಅಲ್ಲ. ಭಾರತ ಅತಿ ದೊಡ್ಡ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಬಾಂಗ್ಲಾದ ಜೊತೆಗೆ. ಬಾಂಗ್ಲಾ ಮತ್ತು ಭಾರತದ ನಡುವೆ ಬರೋಬ್ಬರಿ 4096 ಕಿಲೋಮೀಟರ್ನಷ್ಟು ಗಡಿ ಇದೆ. ಈ ಗಡಿ ಸಂಪೂರ್ಣವಾಗಿ ಸಮಸ್ಯೆಯಿಂದಲೇ ಕೂಡಿದೆ. ಯಾಕೆಂದರೆ ಇವತ್ತಿನವರೆಗೂ ಕೂಡ ಈ ಗಡಿಯನ್ನು ನಾವು ಪ್ರಾಪರಾಗಿ ಬಂದ್ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಬಾಂಗ್ಲಾದೇಶದವರು ಈಸಿಯಾಗಿ ಭಾರತಕ್ಕೆ ಬರೋದಕ್ಕೆ ಎಲ್ಲ ಅವಕಾಶವನ್ನು ನಾವು ಬಿಟ್ಟು ಕೂತಿದ್ದೀವಿ. ಇದೇ ಕಾರಣದಿಂದಾಗಿ ಅನೇಕ ಸಮಸ್ಯೆಗಳು ಈ ಹಿಂದೆಯೂ ಉದ್ಭವಿಸ್ತಾ ಇತ್ತು, ಈ ಮುಂದೆಯೂ ಕೂಡ ಉದ್ಭವಿಸುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಅದರಲ್ಲೂ ಸದ್ಯ ಭಾರತ ಮತ್ತು ಬಾಂಗ್ಲಾದ ನಡುವೆ ಒಂದು ಸಂಘರ್ಷದ ವಾತಾವರಣ ಇದೆ. ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಭಾರತ ಸ್ವಲ್ಪನೂ ಒಪ್ಕೊಳ್ತಾ ಇಲ್ಲ. ಎರಡೂ ಸರ್ಕಾರದ ನಡುವೆ ತಿಕ್ಕಾಟ ಇದೆ. ಭಾರತವನ್ನು ದ್ವೇಷಿಸುವಂತಹ ಭಾವನೆಯನ್ನು ಬಾಂಗ್ಲಾದೇಶ ಕೂಡ ಬೆಳೆಸ್ಕೊಂಡಿದೆ. ಹೀಗಾಗಿ ಗಡಿಯಲ್ಲಿ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಿಸ್ತಾ ಇದೆ. ಇದರ ನಡುವೆ ಬಾಂಗ್ಲಾದೇಶದಿಂದ ಭಾರತದೊಳಗೆ ನುಸುಳುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಲೇ ಇದೆ. ಬಾಂಗ್ಲಾಗೆ ಹೊಂದಿಕೊಂಡಿರುವಂತಹ ತ್ರಿಪುರಾ ರಾಜ್ಯ ಏನಿದೆ ಅದರೊಳಗೆ ಸರಿಸುಮಾರು 15ರಿಂದ 20 ಮಂದಿ ಬಾಂಗ್ಲಾದ ಸ್ಮಗ್ಲರ್ಸ್ಗಳು ಒಳನುಸುಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಆರಂಭದಲ್ಲಿ BSF ಯೋಧರು ಅದನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು. ಬಂದರೆ ಹುಷಾರ್ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಸ್ಮಗ್ಲರ್ಗಳು BSF ಯೋಧರ ಮೇಲೆ ದಾಳಿಗಿಳಿತಾರೆ. ಇದರಿಂದಾಗಿ ಭಾರತದ ಓರ್ವ BSF ಯೋಧನಿಗೂ ಕೂಡ ಗಾಯ ಆಗುತ್ತೆ. ಅದಾಗ್ತಿದ್ದ ಹಾಗೆ ನಮ್ಮ ಯೋಧರು ಗೊತ್ತಲ್ಲ, ರೊಚ್ಚಿಗೆದ್ದಿದ್ದಾರೆ. ತಮ್ಮ ಕದರ್ ಏನು ಅಂತ ತೋರಿಸ್ಬಿಟ್ಟಿದ್ದಾರೆ. ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಓರ್ವ ಬಾಂಗ್ಲಾದ ಪ್ರಜೆ ಸಾವಿಗೀಡಾಗಿದ್ದಾನೆ. ಪ್ರಜೆ ಅಂತ ನಾನು ಹೇಳೋದಿಲ್ಲ, ಆತ ಸ್ಮಗ್ಲರ್. ಆತ BSFನ ಗುಂಡಿಗೆ ಬಲಿಯಾಗಿದ್ದಾನೆ. ಅದಾದ ಬಳಿಕ ಮಿತ್ರರೇ, ಸರಿಸುಮಾರು 14ರಿಂದ 15 ಮಂದಿ ಈ ಬಾಂಗ್ಲಾದ ಸ್ಮಗ್ಲರ್ಸ್ಗಳನ್ನು BSFನವರು ಬಂಧಿಸಿದ್ದಾರೆ. ಸದ್ಯ ಈ ಒಂದು ಘಟನೆ ಗಡಿಯಲ್ಲಿ ಬಹಳ ಉದ್ವಿಗ್ನತೆಗೆ ಕಾರಣವಾಗಿದೆ. ಈ ಘಟನೆಯನ್ನು BGB ಖಂಡಿಸಿದೆ. ಅಂದರೆ ಬಾಂಗ್ಲಾ ಬಾರ್ಡರ್ ಗಾರ್ಡ್ಸ್ ಏನಿದ್ದಾರೆ ಅವರು ಖಂಡಿಸಿದ್ದಾರೆ. BSF ಅಗ್ರೆಷನ್ ಅನ್ನು ತೋರಿಸ್ತಾ ಇದೆ, ಅನಗತ್ಯವಾಗಿ ಬಾಂಗ್ಲಾದೇಶದ ಪ್ರಜೆಯನ್ನು ಹತ್ಯೆ ಮಾಡಿದೆ, ಇದನ್ನು ನಾವು ಖಂಡಿಸ್ತೀವಿ. ಇದೇನಾದರೂ ಪುನರಾವರ್ತನೆ ಆಗಿದ್ದೇ ಆದರೆ ಬಾಂಗ್ಲಾದೇಶ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡುತ್ತೆ ಅಂತ ಹೇಳಿ BGB ಹೇಳಿದೆ. ಮಿತ್ರರೇ, ಅವರೇನು ಪ್ರತ್ಯುತ್ತರ ಕೊಡೋದಕ್ಕೆ ಸಾಧ್ಯ, ನೀವೇ ಯೋಚನೆ ಮಾಡಿ. ಆ ಕುನ್ನಿಗಳು ಆ ಬಡ ಭಿಕ್ಷುಕ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರವನ್ನು ತರಿಸ್ಕೊಳ್ತಾ ಇದ್ದಾರೆ. ಅವರು ಭಾರತಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಾಧ್ಯವಾ? ಸುಮ್ಮನೆ ಪುಂಕಾನುಪುಂಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಇಷ್ಟು ದಿನ ಭಾರತದವರು ಸುಮ್ಮನೆ ಇದ್ರಷ್ಟೇ. ಈಗೇನು BSF ಯೋಧರು ಗುಂಡು ಹಾರಿಸಿದಾರಲ್ಲ, ಇದು ಯಾವತ್ತೂ ಆಗಬೇಕಾಗಿತ್ತು. ಯಾಕೆಂದರೆ ಭಾರತದ ಭೂಮಿ ಒಳಗೆ ನಮ್ಮ ರೈತರು ಉಳುಮೆಯನ್ನು ಮಾಡ್ತಾ ಇದ್ರೆ ಅದಕ್ಕೆ ಬಾಂಗ್ಲಾದ ರೈತರು ಬಂದು ತಡೀತಾರೆ, ಧಮ್ಕಿ ಹಾಕ್ತಾರೆ, ಉಳುಮೆ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲಿ BSFನ ಯೋಧರು ಬಂದರೂ ಕೂಡ ಅವ್ರಿಗೇನು ಭಯ ಇರಲಿಲ್ಲ, ಇವರೇನು ಮಾಡ್ಕೊಳ್ಳೋದಕ್ಕಾಗತ್ತೆ ಅನ್ನುವಂಥ ಒಂದು ದಾರ್ಷ್ಟ್ಯವನ್ನು ಬಾಂಗ್ಲಾದ ಪ್ರಜೆಗಳು ತೋರಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಗಡಿಯಲ್ಲಿ ಒಂದು ಉದ್ವಿಗ್ನ ವಾತಾವರಣವನ್ನು ಅವರು ನಿರ್ಮಾಣ ಮಾಡಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇದ್ರು. ಇಷ್ಟಾದರೂ ಭಾರತದ ಸೇನೆ ಯಾವತ್ತೂ ಕೂಡ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ. ಆದರೆ ಮೊದಲ ಬಾರಿಗೆ 15ರಿಂದ 20 ಜನ ಸ್ಮಗ್ಲರ್ಸ್ಗಳು ಭಾರತದೊಳಗೆ ಬರ್ತಾರೆ ಅಂತಂದರೆ ಇನ್ನೂ ಸುಮ್ಮನೆ ಕೂತ್ರೆ ನಮ್ಮ ಸೇನೆ ಇರೋದು ಯಾಕೆ? ಹೀಗಾಗಿ ನಮ್ಮ BSF ಯೋಧರು ತೀಕ್ಷ್ಣವಾದಂತಹ ಪ್ರತ್ಯುತ್ತರ ಕೊಟ್ಟು ಒಬ್ಬನನ್ನು ಹೊಡೆದಾಕ್ಬಿಟ್ಟಿದ್ದಾರೆ. ಇನ್ನು ಯಾವಾಗ ಈ ಘಟನೆ ಆಯಿತೋ ಬಾಂಗ್ಲಾದಲ್ಲಿ ಇದಕ್ಕೆ ಬೇರೆಯದೇ ಕಥೆಯನ್ನು ಕಟ್ಟಲಾಗ್ತಾ ಇದೆ.
ಬಾಂಗ್ಲಾ ಮಾಧ್ಯಮಗಳು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾವೆ ಅಂತಂದರೆ, ಅಲ್ ಅಮೀನ್ ಅನ್ನುವಂಥ 32 ವರ್ಷದ ಯುವಕ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಓಡಾಡ್ತಾ ಇದ್ದ. ಕಸಬಾ ಅನ್ನುವಂತಹ ಪ್ರದೇಶದಲ್ಲಿ ಆತ ಓಡಾಡ್ತಾ ಇದ್ದ. ಆತ ಇದ್ದಂತಹ ಜಾಗ ಬಾಂಗ್ಲಾದೇಶದ ನೆಲವೇ ಆಗಿತ್ತು. ಆದರೂ ಕೂಡ BSF ಯೋಧರು ವಿನಾಕಾರಣ ಆತನನ್ನು ಹತ್ಯೆ ಮಾಡಿದ್ದಾರೆ. ಮೊದಲಿಗೆ ಗುಂಡು ಹಾರಿಸಿದರೆ, ಆತ ಮೂರ್ಛೆ ಹೋಗಿದ್ದಾನೆ. ಆನಂತರ ಭಾರತದ BSF ಯೋಧರು ಬಾಂಗ್ಲಾದೊಳಗೆ ಬಂದು ಆತನ ದೇಹವನ್ನ ಭಾರತಕ್ಕೆ ಕೊಂಡೊಯ್ದಿದ್ದಾರೆ. ಹೀಗೆಲ್ಲ ಬಾಂಗ್ಲಾದ ಮಾಧ್ಯಮಗಳು ವರದಿ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಮಿತ್ರರೇ, ಆತ ಕಸಬಾ ಪ್ರಾಂತ್ಯದಲ್ಲಿ ಬಾಂಗ್ಲಾದೇಶದ ಒಳಗೆ ಓಡಾಡ್ತಾ ಇದ್ರೆ ನಮ್ಮ BSF ಯೋಧರಿಗೇನು ಹುಚ್ಚ? ಆತನನ್ನು ಹೊಡೆದಾಕಿದ್ದಲ್ಲದೆ ಆತನ ಬಾಡಿಯನ್ನು ಭಾರತಕ್ಕೆ ತರೋದಕ್ಕೆ. BSF ಯೋಧರಿಗೆ ಆ ಬಾಂಗ್ಲಾದ ಕುನ್ನಿಯ ಬಾಡಿ ಹಾಕ್ಬೇಕು ಹೇಳಿ. ಆದರೆ ಬಾಂಗ್ಲಾ ಮಾಧ್ಯಮಗಳು ಈ ರೀತಿಯಾಗಿ ಸುದ್ದಿಯನ್ನು ಪ್ರಕಟಿಸೋದಕ್ಕೆ ಶುರು ಮಾಡಿದವೆ. ಭಾರತ ಅನಗತ್ಯವಾಗಿ ಅಗ್ರೆಷನ್ ಅನ್ನು ತೋರಿಸ್ತಾ ಇದೆ ಅಂತ. ಮಿತ್ರರೇ, ಇದೊಂದು ದೊಡ್ಡ ಪ್ರಯತ್ನ. ಭಾರತದ ವಿರುದ್ಧ ದ್ವೇಷ ಬಿತ್ತುವಂತಹ ಕೆಲಸ ಇದೇನು ಈಗ ಹೊಸತಲ್ಲ. ಈ ಹಿಂದಿನಿಂದಲೂ ಕೂಡ ಮಾಡ್ತಲೇ ಇದ್ದಾರೆ. ಅಂದರೆ ಯಾವಾಗ ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂತೋ ಆ ದಿನದಿಂದ ನಿರಂತರವಾಗಿ ಈ ಪ್ರಯತ್ನ ನಡೀತಲೇ ಇದೆ. ಬಾಂಗ್ಲಾದಲ್ಲಿ ಭಾರತದ ವಿರುದ್ಧವಾದಂತಹ ಒಂದು ಹಿಸ್ಟ್ರಿಯನ್ನೇ ಬರೆಯಲಾಗ್ತಾ ಇದೆ, ಸುಳ್ಳು ಹಿಸ್ಟ್ರಿ. ನಿಮಗೆಲ್ಲ ಗೊತ್ತಿರಬಹುದು, 1971 ಯುದ್ಧದಲ್ಲಿ ಭಾರತದ ಪಾತ್ರ ಏನು, ಬಾಂಗ್ಲಾದೇಶಕ್ಕೆ ಭಾರತ ಯಾವ ರೀತಿಯಾಗಿ ಸ್ವತಂತ್ರ ಕೊಡಿಸ್ತು, ಅದರಲ್ಲಿ ಇಂದಿರಾ ಗಾಂಧಿಯವರ ಪಾತ್ರ ಏನು, ಭಾರತದ ಸೇನೆಯ ಪಾತ್ರ ಏನು, ಇದೆಲ್ಲವೂ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಬಾಂಗ್ಲಾದೇಶದ ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನು ಅಳಿಸಿ ಹಾಕಲಾಗ್ತಾ ಇದೆ. ಭಾರತ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿಲ್ಲ, ಅವರು ಕೇವಲ ನಮ್ಮ ಪಾರ್ಟ್ನರ್ ಆಗಿದ್ರು, ಬಾಂಗ್ಲಾದೇಶವೇ ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು, ಈ ರೀತಿಯಾಗಿ ತಿರುಚಿದಂತಹ ಪಠ್ಯವನ್ನು ತನ್ನ ಟೆಕ್ಸ್ಟ್ ಬುಕ್ನಲ್ಲಿ ಅವರು ಮುದ್ರಣ ಮಾಡ್ತಾ ಇದ್ದಾರೆ. ಇದನ್ನು ತನ್ನ ಮಕ್ಕಳಿಗೆ ಬೋಧಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಕೇವಲ ಭಾರತ ಮಾತ್ರ ಅಲ್ಲ, ಬಾಂಗ್ಲಾದೇಶದ ಪಿತಾಮಹನಾದಂತಹ ಮುಜಿಬುರ್ ರೆಹಮಾನ್ ಅವರ ಚಿತ್ರವನ್ನು ಕೂಡ ಅಳಿಸಿ ಹಾಕಲಾಗಿದೆ. ಟೆಕ್ಸ್ಟ್ ಬುಕ್ನಲ್ಲಿ ಮುಜಿಬುರ್ ರೆಹಮಾನ್ ಬಗ್ಗೆ ಬೋಧಿಸೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅಂದರೆ ಕಂಪ್ಲೀಟ್ ಹಿಸ್ಟ್ರಿಯನ್ನೇ ಬದಲಾಯಿಸೋದಕ್ಕೆ ಬಾಂಗ್ಲಾ ಸರ್ಕಾರ ಹೊರಟಿದೆ. ಸದ್ಯ ಬಾಂಗ್ಲಾದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತವನ್ನು ಅತಿ ಹೆಚ್ಚು ಹೇಟ್ ಮಾಡುವಂಥದ್ದು ಪಾಕಿಸ್ತಾನ. ಪಾಕಿಸ್ತಾನದ ಟ್ರೋಲ್ ಪೇಜ್ಗಳಲ್ಲಿ ಭಾರತವನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗುತ್ತೆ, ಭಾರತದ ವಿಡಿಯೋಗಳನ್ನು ವೈರಲ್ ಮಾಡಲಾಗುತ್ತೆ, ಭಾರತವನ್ನು ಟೀಕಿಸಲಾಗುತ್ತೆ. ಇದು ಪಾಕಿಸ್ತಾನದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಪಾಕಿಸ್ತಾನ ಭಾರತವನ್ನು ಹೊಗಳೋದಕ್ಕೆ ಶುರು ಮಾಡಿದೆ. ಭಾರತವನ್ನು ಹೊಗಳಿದಂತಹ ಕಂಟೆಂಟ್ಗಳು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತವೆ. ಅದಕ್ಕೆ ಸಾಕಷ್ಟು ವ್ಯೂಸ್ ಬರುತ್ತೆ. ಯಾಕೆಂದರೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ, ಪಾಕಿಸ್ತಾನ ಹಿಂದೆ ಬಿದ್ದುಬಿಟ್ಟಿದೆ. ಇಷ್ಟು ದಿನ ನಮಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿಬಿಟ್ಟು ಭಾರತವನ್ನು ಇವತ್ತು ಸೋಲಿಸ್ತೀವಿ, ನಾಳೆ ಸೋಲಿಸ್ತೀವಿ ಅಂತ ಪಾಕಿಸ್ತಾನದ ರಾಜಕಾರಣಿಗಳು ನಮ್ಮನ್ನು ಮಂಗ ಮಾಡಿದ್ದಾರೆ ಅಂತ ಪಾಕಿಸ್ತಾನದ ಜನರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಭಾರತದ ಪರವಾದಂತಹ ಕಂಟೆಂಟ್ಗಳು ಪಾಕಿಸ್ತಾನದಲ್ಲಿ ಹೆಚ್ಚು ಸುದ್ದಿ ಮಾಡ್ತವೆ. ಇತ್ತೀಚೆಗೆ ನಿಮ್ಗೆ ಗೊತ್ತು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಚಾಂಪಿಯನ್ಸ್ ಟ್ರೋಫಿ ODI ಮ್ಯಾಚ್ ನಡೀತು. ಭಾರತ ಅದರಲ್ಲಿ ಅಭೂತಪೂರ್ವವಾದಂತಹ ಗೆಲುವು ದಾಖಲಿಸಿತು. ಪಾಕಿಸ್ತಾನ ಹೀನಾಯವಾಗಿ ಸೋತೋಯ್ತು. ಪಾಕಿಸ್ತಾನದ ಅನೇಕ ಮಾಜಿ ಆಟಗಾರರು ಭಾರತವನ್ನು ಪ್ರಶಂಸೆ ಮಾಡಿದ್ರು. ಭಾರತೀಯರು ಉತ್ತಮವಾಗಿ ಆಡ್ತಾ ಇದ್ದಾರೆ, ಅವರಿಗೆ ಆ ಕೆಪಾಸಿಟಿ ಇದೆ, ಭಾರತ ತಂಡ ಬಹಳ ಉತ್ತಮವಾಗಿದೆ, ಹೀಗಂತ ಅವರು ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆ ಮಿತ್ರರೇ, ಪಾಕಿಸ್ತಾನದ ಯಾವೊಬ್ಬ ಆಟಗಾರನೂ ಕೂಡ ಭಾರತವನ್ನು ಹೊಗಳ್ತಾ ಇರಲಿಲ್ಲ. ಭಾರತದಲ್ಲಿ ಇವತ್ತು ಹೇಗೆ ಪಾಕಿಸ್ತಾನವನ್ನು ಹೊಗಳಿದ್ರೆ ದೇಶದ್ರೋಹಿ ಎನ್ನುವಂತಹ ಪಟ್ಟ ಸಿಗುತ್ತೋ ಅದೇ ರೀತಿಯ ಪಟ್ಟ ಪಾಕಿಸ್ತಾನದಲ್ಲಿ ಸಿಗ್ತಾ ಇತ್ತು ಭಾರತದ ಬಗ್ಗೆ ಮಾತನಾಡಿದ್ರೆ. ಆದ್ರೆ ಈಗ ಅಲ್ಲಿ ರಿಯಾಲಿಟಿ ಅರ್ಥವಾಗ್ತಾ ಇದೆ. ಭಾರತವನ್ನು ತೆಗಳೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಅರ್ಥ ಇಲ್ಲ, ಭಾರತ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಪಾಕಿಸ್ತಾನಕ್ಕಿಂತಲೂ ಹೆಚ್ಚಾಗಿ ಬಾಂಗ್ಲಾದಲ್ಲಿ ಆ್ಯಂಟಿ ಇಂಡಿಯಾ ಕಂಟೆಂಟ್ಗಳು ಹೆಚ್ಚು ವೈರಲ್ ಆಗ್ತವೆ. ಅದನ್ನು ಯುವಕರು ಹೆಚ್ಚು ಇಷ್ಟಪಟ್ಟು ನೋಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಜನರ ಮನಸ್ಸಿಗೆ ಆ ರೀತಿಯಾಗಿ ತುಂಬಲಾಗ್ತಾ ಇದೆ. ಭಾರತ ನಮಗೆ ಶತ್ರು ದೇಶ, ಇವತ್ತಲ್ಲ ನಾಳೆ ಬಾಂಗ್ಲಾಗೆ ದೊಡ್ಡ ಥ್ರೆಟ್ ಏನಾದರೂ ಇದ್ದರೆ ಅದು ಭಾರತದಿಂದ ಇದೆ. ಬಾಂಗ್ಲಾದಲ್ಲಿರುವ ಹಿಂದೂಗಳಿಗೋಸ್ಕರವಾಗಿ ಭಾರತ ಯುದ್ಧ ಮಾಡುತ್ತೆ, ಸಪರೇಟ್ ಆದಂತಹ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುತ್ತೆ, ಬಾಂಗ್ಲಾದೇಶವನ್ನು ಇನ್ನೊಮ್ಮೆ ವಿಭಜನೆ ಮಾಡೋದಕ್ಕೆ ಭಾರತ ಬಯಸ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ಬಾಂಗ್ಲಾದ ವಿರೋಧಿ ಸರ್ಕಾರ. ಈ ರೀತಿಯಾಗಿ ಅಲ್ಲಿನ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ದ್ವೇಷವನ್ನು ಬಿತ್ತಲಾಗ್ತಾ ಇದೆ. ಬಾಂಗ್ಲಾದ ಮೂರ್ಖ ಜನತೆ ಇದನ್ನೇ ನಂಬುತ್ತಾ ಇದ್ದಾರೆ. ಹೌದು, ಭಾರತ ಇಂಥದ್ದೇನೋ ಮಾಡುತ್ತೆ ಅಂತ. ಅದರಲ್ಲೂ ಮಿತ್ರರೇ, ಯಾವಾಗ ಟ್ರಂಪ್ ಭಾರತಕ್ಕೆ ಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟರು, ಅಂದರೆ ಬಾಂಗ್ಲಾದ ಮ್ಯಾಟರ್ಸನ್ನು ನರೇಂದ್ರ ಮೋದಿಯವರು ಹ್ಯಾಂಡಲ್ ಮಾಡ್ತಾರೆ ಅಂತ ಯಾವಾಗ ಹೇಳಿದ್ರು, ಬಾಂಗ್ಲಾದೇಶದಲ್ಲಿ ಈ ಆತಂಕ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಬಾಂಗ್ಲಾದ ಮಾಧ್ಯಮಗಳು ಈ ರೀತಿಯ ವರದಿ ಮಾಡೋದನ್ನು ಜಾಸ್ತಿ ಮಾಡಿದ್ದಾವೆ. ಈಗ ಸದ್ಯ ತ್ರಿಪುರಾದ ಕಸಬಾ ಅನ್ನುವಂಥ ಗಡಿಯಲ್ಲೇನೋ ಒಂದು ಘಟನೆ ನಡೆದಿದೆ. ಓರ್ವ ಬಾಂಗ್ಲಾದ ಸ್ಮಗ್ಲರನ್ನು BSFನವರು ಹೊಡೆದಾಕಿದಾರಲ್ಲ, ಇದಕ್ಕೂ ಸಹ ಅನೇಕ ಸುಳ್ಳು ಆಯಾಮಗಳನ್ನು ಕಲ್ಪಿಸಿ ಬಾಂಗ್ಲಾದ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಾವೆ. ಅಲ್ಲಿನ ಸಾಮಾಜಿಕ ಜಾಲತಾಣದಲ್ಲಿ ಈ ಸುದ್ದಿಯನ್ನು ತಪ್ಪಾಗಿ ವೈರಲ್ ಮಾಡಲಾಗ್ತಾ ಇದೆ. ಮಿತ್ರರೇ, ಬಾಂಗ್ಲಾದೇಶಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು. ಅವರು ಪಾಕಿಸ್ತಾನಕ್ಕಿಂತಲೂ ಕೂಡ ಬೆಟರ್ ಆಗಿದ್ರು. ಅವರಿಗೆ ಆರ್ಥಿಕ ಮೂಲ ತುಂಬ ಚೆನ್ನಾಗಿತ್ತು. ಆರ್ಥಿಕವಾಗಿ ಪಾಕಿಸ್ತಾನಕ್ಕಿಂತಲೂ ಸದೃಢವಾಗಿದ್ರು. ಅವರು ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅವಕಾಶ ಇತ್ತು. ಆದರೆ ಅಲ್ಲಿ ಯಾವಾಗ ಈ ಮತಾಂಧ ಗುಂಪುಗಳು ಹೆಚ್ಚು ಆಕ್ಟಿವ್ ಆದವು, ಅದಕ್ಕೆ ಫಾರಿನ್ ಸಪೋರ್ಟ್ ಸಿಕ್ತೋ, ಅಂದರೆ ಅಮೆರಿಕ ಸರ್ಕಾರದ ಸಪೋರ್ಟ್ ಸಿಕ್ತೋ, ಅಲ್ಲಿಗೆ ಇಡೀ ಬಾಂಗ್ಲಾದೇಶವೇ ಹಾಳಾಗೋಯ್ತು.
ಸದ್ಯ ಅವರು ತನ್ನ ಇತಿಹಾಸವನ್ನೇ ಬದಲು ಮಾಡೋದಕ್ಕೆ ಹೊರಟಿದ್ದಾರೆ. ತನ್ನ ಸತ್ಯ ಇತಿಹಾಸವನ್ನು ತಿರುಚಿ ಸುಳ್ಳನ್ನು ಜನರಿಗೆ ಬೋಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ಹೊಸದಾದಂತಹ ಒಂದು ಸುಳ್ಳು ನರೇಟಿವ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರಲ್ಲ, ಇದರಿಂದಾಗಿ ಬಾಂಗ್ಲಾದೇಶ ಸರ್ವನಾಶ ಆಗೋದಂತೂ ಖಚಿತ. ಯಾಕಂದರೆ ನೀವು ಯುವ ಪೀಳಿಗೆಯ ಮನಸ್ಸಿನಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಬಿತ್ತದೆ ದ್ವೇಷವನ್ನು ಬಿತ್ತುತ್ತಾ ಹೋದರೆ ಅದು ಮುಂದೆ ವಿನಾಶಕ್ಕೆ ಕಾರಣವಾಗುತ್ತೆ ಹೊರತು ಅದರಿಂದ ಲಾಭ ಏನಾಗೋದಿಲ್ಲ. ಬಾಂಗ್ಲಾ ಯಾವತ್ತಾದರೂ ಭಾರತವನ್ನು ಗೆಲ್ಲೋದಕ್ಕೆ ಸಾಧ್ಯವಾ? ಭಾರತದ ವಿರುದ್ಧ ದ್ವೇಷ ಸಾಧಿಸಿ ಭಾರತವನ್ನು ಎದುರು ಹಾಕಿಕೊಂಡು ಬಾಂಗ್ಲಾಲ್ ಬದುಕೋದಕ್ಕಾದರೂ ಸಾಧ್ಯ ಇದೆಯಾ? ಆದರೆ ಈ ಮೂರ್ಖ ಯೂನಿಸ್ಗೆ ಇದು ಅರ್ಥ ಆಗ್ತಾ ಇಲ್ಲ, ಅಥವಾ ಅರ್ಥ ಆದರೂ ಕೂಡ ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಆತ ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾನೆ. ಮಿತ್ರರೇ, BSF ಅಂತೂ ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಮೊದಲ ಬಾರಿಗೆ ಗುಂಡು ಹಾರಿಸಿ ಓರ್ವ ವ್ಯಕ್ತಿಯನ್ನು ಹತ್ಯೆ ಮಾಡಿದೆ. ಇದು ಸಹಜವಾಗಿ ಬಾಂಗ್ಲಾದೇಶಕ್ಕೆ ಒಂದು ದೊಡ್ಡ ಸಂದೇಶ. ಅಂದರೆ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಎನ್ನುವಂತಹ ಸಂದೇಶವನ್ನು ಭಾರತ ಬಾಂಗ್ಲಾದೇಶಕ್ಕೆ ರವಾನಿಸಿದೆ. ಈ ವಿಚಾರದಲ್ಲಿ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.